ಇದು ಹಿಂಗೆ ಮುಂದುವರೆದ್ರೆ ಬಹುಶಃ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು ಅನ್ನುವ ಸೂಕ್ಷ್ಮತೆಯನ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಹೌದು, ನೀವು ಹೇಳಿದಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅಸ್ತಿತ್ವಕ್ಕೂ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಇರುವಂತಹ ಒಂದೇ ರಾಜ್ಯ, ಅಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗೆಲ್ಲ ಇರುವಾಗ ಇದನ್ನು ಕಳ್ಕೊಳ್ಬಾರದು ಅನ್ನೋದು ಬಹುಶಃ ಅವರಿಗೆ ಅರ್ಥ ಆಗಿದೆ. ಈ ಕಾರಣದಿಂದ ಸುರ್ಜೇವಾಲಾ ಹಾಗೆ ಹೈಕಮಾಂಡೇ ಇದನ್ನ ಸರಿಪಡಿಸುವಂತ ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ ಈಗ ಶಾಸಕರುಗಳ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಈಗ ವರಿಷ್ಠರಿಂದ ಕಾಂಗ್ರೆಸ್ ಶಾಸಕರ ಮೌಲ್ಯಮಾಪನವೂ ಕೂಡ ನಡೀತಾ ಇದೆ. ಏನ್ ಕೆಲಸ ಮಾಡಿದ್ದಾರೆ, ಶಾಸಕರ ಸಾಮರ್ಥ್ಯ ತಿಳಿಯಲು ಮೌಲ್ಯಮಾಪನಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ನೀಡುತ್ತಾ ಹೈಕಮಾಂಡ್. ಶಾಸಕರ ಸಾಮರ್ಥ್ಯ ತಿಳಿಯುತ್ತಿರುವ ವರಿಷ್ಠರು, ಹೈಕಮಾಂಡ್ನಿಂದ ಸಚಿವರ ಮೌಲ್ಯಮಾಪನ ಆಯಿತು. ಈಗ ಶಾಸಕರ ಮೌಲ್ಯಮಾಪನಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡದಂಗೆ ಕಾಣಿಸ್ತಾ ಇದೆ. ಮುಂದೇನಾದ್ರೂ ಇವರಿಗೆ ಟಿಕೆಟ್ ಕೊಟ್ಟು ಇವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಪಕ್ಷಕ್ಕೇನು ಲಾಭ ಆಗುತ್ತೆ, ಹಾಗೆ ಏನ್ ಕೆಲಸ ಮಾಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಮೌಲ್ಯಮಾಪನ ಮಾಡುವಂತ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆಲ್ಲ ಅಸಮಾಧಾನ, ಬೇಗುದಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದನ್ನ ಸರಿಪಡಿಸಬೇಕು ಅಂತೇಳಿ ಹೊರಟಿರುವಂತಹ ಹೈಕಮಾಂಡ್ ಇದೆಲ್ಲಾ ಸ್ಟ್ರಾಟಜಿಗಳನ್ನ ಬಳಸಿ ಸರಿಪಡಿಸೋದ್ರ ಜೊತೆಗೆ ಯಾರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು, ಹಾಗೆ ಕ್ಯಾಬಿನೆಟ್ ಏನಾದ್ರು ರಿಷಫಲ್ ಆಯಿತು ಅಂತೇಳಿ ಆದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ತೀರ್ಮಾನ ಮಾಡೋದಕ್ಕೆ ಸುರ್ಜೇವಾಲಾ ವರದಿ ರೆಡಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಏನು ಎತ್ತ ಅನ್ನೋದು ತಿಳಿಯುತ್ತೆ. ನೋಡಿ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಸಚಿವರ ಅಸಮಾಧಾನದ ಜೊತೆಗೆ ಶಾಸಕರ ಅಸಮಾಧಾನನೂ ಕೂಡ ಬಹಳ ಜೋರಾಗಿದೆ. ಇನ್ನೊಂದು ಕಡೆ ಸಚಿವರಿಗೆ ಒಂದಿಷ್ಟು ಡೌಟ್ ಇರುವಂತದ್ದು, ನಮಗೆ ಏನಾದರೂ ಸಂಪುಟ ಪುನರಚನೆನೋ ಅಥವಾ ಏನಾದರೂ ಸರ್ಜರಿ ಗೆಜ್ಜರಿ ಆದ ಸಂದರ್ಭದಲ್ಲಿ ನಮ್ಮನ್ನೇನಾದ್ರೂ ಮತ್ತೆ ರಿಸೈನ್ ಲೆಟರ್ ತಗೊಳ್ತಾರೆ ಅನ್ನೋಂಥದ್ದು ಕೂಡ ಭಯ ಕಾಡ್ತಾ ಇದೆ ಯಾರಿಗೆ, ಸಚಿವರಿಗೂ ಕೂಡ. ಮತ್ತೆ ಶಾಸಕರು ಯಾರೋ ಮತ್ತೆ ಸಚಿವರಾದ್ರೆ ಅವ್ರೇನ್ ಮಾಡ್ತಾರೆ ಅನ್ನೋಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು. 1-to-1 ಮೀಟಿಂಗ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರು ಇರೋಲ್ಲ, ಸಾಕಷ್ಟು ದೂರುಗಳ ಸರಮಾಲೆಯನ್ನೇ ಹೊರಡಿಸ್ಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ನ ಅಸಮಾಧಾನವನ್ನ ತಣಿಸಲು ಸುರ್ಜೇವಾಲಾ ಬಂದಾಯಿತು. ಇಂದು 3ನೇ ದಿನ ಮತ್ತಷ್ಟು ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಮಾತನಾಡಲಿದ್ದಾರೆ. ಈ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ದೂರುಗಳನ್ನ ಕೊಡಲಿದ್ದಾರೆ, ಇದಕ್ಕೆ ಸುರ್ಜೇವಾಲಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಲಿದ್ದಾರೆ, ಅದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಇದು ಹಿಂಗೆ ಮುಂದುವರೆದ್ರೆ ಬಹುಶಃ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು ಅನ್ನುವ ಸೂಕ್ಷ್ಮತೆಯನ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಹೌದು, ನೀವು ಹೇಳಿದಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅಸ್ತಿತ್ವಕ್ಕೂ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಇರುವಂತಹ ಒಂದೇ ರಾಜ್ಯ, ಅಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗೆಲ್ಲ ಇರುವಾಗ ಇದನ್ನು ಕಳ್ಕೊಳ್ಬಾರದು ಅನ್ನೋದು ಬಹುಶಃ ಅವರಿಗೆ ಅರ್ಥ ಆಗಿದೆ. ಈ ಕಾರಣದಿಂದ ಸುರ್ಜೇವಾಲಾ ಹಾಗೆ ಹೈಕಮಾಂಡೇ ಇದನ್ನ ಸರಿಪಡಿಸುವಂತ ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ ಈಗ ಶಾಸಕರುಗಳ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಈಗ ವರಿಷ್ಠರಿಂದ ಕಾಂಗ್ರೆಸ್ ಶಾಸಕರ ಮೌಲ್ಯಮಾಪನವೂ ಕೂಡ ನಡೀತಾ ಇದೆ. ಏನ್ ಕೆಲಸ ಮಾಡಿದ್ದಾರೆ, ಶಾಸಕರ ಸಾಮರ್ಥ್ಯ ತಿಳಿಯಲು ಮೌಲ್ಯಮಾಪನಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ನೀಡುತ್ತಾ ಹೈಕಮಾಂಡ್. ಶಾಸಕರ ಸಾಮರ್ಥ್ಯ ತಿಳಿಯುತ್ತಿರುವ ವರಿಷ್ಠರು, ಹೈಕಮಾಂಡ್ನಿಂದ ಸಚಿವರ ಮೌಲ್ಯಮಾಪನ ಆಯಿತು. ಈಗ ಶಾಸಕರ ಮೌಲ್ಯಮಾಪನಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡದಂಗೆ ಕಾಣಿಸ್ತಾ ಇದೆ. ಮುಂದೇನಾದ್ರೂ ಇವರಿಗೆ ಟಿಕೆಟ್ ಕೊಟ್ಟು ಇವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಪಕ್ಷಕ್ಕೇನು ಲಾಭ ಆಗುತ್ತೆ, ಹಾಗೆ ಏನ್ ಕೆಲಸ ಮಾಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಮೌಲ್ಯಮಾಪನ ಮಾಡುವಂತ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆಲ್ಲ ಅಸಮಾಧಾನ, ಬೇಗುದಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದನ್ನ ಸರಿಪಡಿಸಬೇಕು ಅಂತೇಳಿ ಹೊರಟಿರುವಂತಹ ಹೈಕಮಾಂಡ್ ಇದೆಲ್ಲಾ ಸ್ಟ್ರಾಟಜಿಗಳನ್ನ ಬಳಸಿ ಸರಿಪಡಿಸೋದ್ರ ಜೊತೆಗೆ ಯಾರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು, ಹಾಗೆ ಕ್ಯಾಬಿನೆಟ್ ಏನಾದ್ರು ರಿಷಫಲ್ ಆಯಿತು ಅಂತೇಳಿ ಆದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ತೀರ್ಮಾನ ಮಾಡೋದಕ್ಕೆ ಸುರ್ಜೇವಾಲಾ ವರದಿ ರೆಡಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಏನು ಎತ್ತ ಅನ್ನೋದು ತಿಳಿಯುತ್ತೆ. ನೋಡಿ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಸಚಿವರ ಅಸಮಾಧಾನದ ಜೊತೆಗೆ ಶಾಸಕರ ಅಸಮಾಧಾನನೂ ಕೂಡ ಬಹಳ ಜೋರಾಗಿದೆ. ಇನ್ನೊಂದು ಕಡೆ ಸಚಿವರಿಗೆ ಒಂದಿಷ್ಟು ಡೌಟ್ ಇರುವಂತದ್ದು, ನಮಗೆ ಏನಾದರೂ ಸಂಪುಟ ಪುನರಚನೆನೋ ಅಥವಾ ಏನಾದರೂ ಸರ್ಜರಿ ಗೆಜ್ಜರಿ ಆದ ಸಂದರ್ಭದಲ್ಲಿ ನಮ್ಮನ್ನೇನಾದ್ರೂ ಮತ್ತೆ
ರಿಸೈನ್ ಲೆಟರ್ ತಗೊಳ್ತಾರೆ ಅನ್ನೋದು ಕೂಡ ಭಯ ಕಾಡ್ತಾ ಇದೆ ಯಾರಿಗೆ, ಸಚಿವರಿಗೂ ಕೂಡ. ಮತ್ತೆ ಶಾಸಕರು ಯಾರೋ ಮತ್ತೆ ಸಚಿವರಾದ್ರೆ ಅವ್ರೇನ್ ಮಾಡ್ತಾರೆ ಅನ್ನೋದು ಒಂದಷ್ಟು ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು. 1-to-1 ಮೀಟಿಂಗ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರಿರಲ್ಲ ಸಾಕಷ್ಟು ದೂರುಗಳ ಸರಮಾಲೆಯನ್ನೇ ಹೊರಡಿಸ್ಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ನ ಅಸಮಾಧಾನವನ್ನ ತಣಿಸಲು ಸುರ್ಜೇವಾಲಾ ಬಂದಾಯಿತು. ಇಂದು 3ನೇ ದಿನ ಮತ್ತಷ್ಟು ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಮಾತನಾಡಲಿದ್ದಾರೆ. ಈ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ದೂರುಗಳನ್ನ ಕೊಡಲಿದ್ದಾರೆ, ಇದಕ್ಕೆ ಸುರ್ಜೇವಾಲಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಲಿದ್ದಾರೆ, ಅದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಇದು ಹಿಂಗೆ ಮುಂದುವರೆದ್ರೆ ಬಹುಶಃ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು ಅನ್ನುವ ಸೂಕ್ಷ್ಮತೆಯನ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಹೌದು, ನೀವು ಹೇಳಿದಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅಸ್ತಿತ್ವಕ್ಕೂ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಇರುವಂತ ಒಂದೇ ರಾಜ್ಯ, ಅಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗೆಲ್ಲ ಇರುವಾಗ ಇದನ್ನು ಕಳ್ಕೊಳ್ಬಾರದು ಅನ್ನೋದು ಬಹುಶಃ ಅವರಿಗೆ ಅರ್ಥ ಆಗಿದೆ. ಈ ಕಾರಣದಿಂದ ಸುರ್ಜೇವಾಲಾ ಹಾಗೆ ಹೈಕಮಾಂಡೇ ಇದನ್ನ ಸರಿಪಡಿಸುವಂತ ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ ಈಗ ಶಾಸಕರುಗಳ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಈಗ ವರಿಷ್ಠರಿಂದ ಕಾಂಗ್ರೆಸ್ ಶಾಸಕರ ಮೌಲ್ಯಮಾಪನವೂ ಕೂಡ ನಡೀತಾ ಇದೆ. ಏನ್ ಕೆಲಸ ಮಾಡಿದ್ದಾರೆ, ಶಾಸಕರ ಸಾಮರ್ಥ್ಯ ತಿಳಿಯಲು ಮೌಲ್ಯಮಾಪನಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ನೀಡುತ್ತಾ ಹೈಕಮಾಂಡ್. ಶಾಸಕರ ಸಾಮರ್ಥ್ಯ ತಿಳಿಯುತ್ತಿರುವ ವರಿಷ್ಠರು, ಹೈಕಮಾಂಡ್ನಿಂದ ಸಚಿವರ ಮೌಲ್ಯಮಾಪನ ಆಯಿತು. ಈಗ ಶಾಸಕರ ಮೌಲ್ಯಮಾಪನಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡದಂಗೆ ಕಾಣಿಸ್ತಾ ಇದೆ. ಮುಂದೇನಾದ್ರೂ ಇವರಿಗೆ ಟಿಕೆಟ್ ಕೊಟ್ಟು ಇವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ, ಹಾಗೆ ಏನ್ ಕೆಲಸ ಮಾಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಮೌಲ್ಯಮಾಪನ ಮಾಡುವಂತ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆಲ್ಲ ಅಸಮಾಧಾನ, ಬೇಗುದಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದನ್ನ ಸರಿಪಡಿಸಬೇಕು ಅಂತೇಳಿ ಹೊರಟಿರುವಂತಹ ಹೈಕಮಾಂಡ್ ಇದೆಲ್ಲಾ ಸ್ಟ್ರಾಟಜಿಗಳನ್ನ ಬಳಸಿ ಸರಿಪಡಿಸೋದ್ರ ಜೊತೆಗೆ ಯಾರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು, ಹಾಗೆ ಕ್ಯಾಬಿನೆಟ್ ಏನಾದ್ರು ರಿಷಫಲ್ ಆಯಿತು ಅಂತೇಳಿ ಆದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ತೀರ್ಮಾನ ಮಾಡೋದಕ್ಕೆ ಸುರ್ಜೇವಾಲಾ ವರದಿ ರೆಡಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಏನು ಎತ್ತ ಅನ್ನೋದು ತಿಳಿಯುತ್ತೆ. ನೋಡಿ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಸಚಿವರ ಅಸಮಾಧಾನದ ಜೊತೆಗೆ ಶಾಸಕರ ಅಸಮಾಧಾನನೂ ಕೂಡ ಬಹಳ ಜೋರಾಗಿದೆ. ಇನ್ನೊಂದು ಕಡೆ ಸಚಿವರಿಗೆ ಒಂದಿಷ್ಟು ಡೌಟ್ ಇರುವಂತದ್ದು, ನಮಗೆ ಏನಾದರೂ ಸಂಪುಟ ಪುನರಚನೆನೋ ಅಥವಾ ಏನಾದರೂ ಸರ್ಜರಿ ಗೆಜ್ಜರಿ ಆದ ಸಂದರ್ಭದಲ್ಲಿ ನಮ್ಮನ್ನೇನಾದ್ರೂ ಮತ್ತೆ ರಿಸೈನ್ ಲೆಟರ್ ತಗೊಳ್ತಾರೆ ಅನ್ನೋದು ಕೂಡ ಭಯ ಕಾಡ್ತಾ ಇದೆ ಯಾರಿಗೆ, ಸಚಿವರಿಗೂ ಕೂಡ. ಮತ್ತೆ ಶಾಸಕರು ಯಾರೋ ಮತ್ತೆ ಸಚಿವರಾದ್ರೆ ಅವ್ರೇನ್ ಮಾಡ್ತಾರೆ ಅನ್ನೋದು ಒಂದಷ್ಟು ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು. 1-to-1 ಮೀಟಿಂಗ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರಿರಲ್ಲ ಸಾಕಷ್ಟು ದೂರುಗಳ ಸರಮಾಲೆಯನ್ನೇ ಹೊರಡಿಸ್ಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ನ ಅಸಮಾಧಾನವನ್ನ ತಣಿಸಲು ಸುರ್ಜೇವಾಲಾ ಬಂದಾಯಿತು. ಇಂದು 3ನೇ ದಿನ ಮತ್ತಷ್ಟು ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಮಾತನಾಡಲಿದ್ದಾರೆ. ಈ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ದೂರುಗಳನ್ನ ಕೊಡಲಿದ್ದಾರೆ, ಇದಕ್ಕೆ ಸುರ್ಜೇವಾಲಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಲಿದ್ದಾರೆ, ಅದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಇದು ಹಿಂಗೆ ಮುಂದುವರೆದ್ರೆ ಬಹುಶಃ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದು ಅನ್ನುವ ಸೂಕ್ಷ್ಮತೆಯನ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಹೌದು, ನೀವು ಹೇಳಿದಾಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅಸ್ತಿತ್ವಕ್ಕೂ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೆ. ಇರುವಂತ ಒಂದೇ ರಾಜ್ಯ, ಅಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗೆಲ್ಲ ಇರುವಾಗ ಇದನ್ನು ಕಳ್ಕೊಳ್ಬಾರದು ಅನ್ನೋದು ಬಹುಶಃ ಅವರಿಗೆ ಅರ್ಥ ಆಗಿದೆ. ಈ ಕಾರಣದಿಂದ ಸುರ್ಜೇವಾಲಾ ಹಾಗೆ ಹೈಕಮಾಂಡೇ ಇದನ್ನ ಸರಿಪಡಿಸುವಂತ ತೀರ್ಮಾನಕ್ಕೆ ಬಂದು ರಾಜ್ಯದಲ್ಲಿ ಈಗ ಶಾಸಕರುಗಳ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಈಗ ವರಿಷ್ಠರಿಂದ ಕಾಂಗ್ರೆಸ್ ಶಾಸಕರ ಮೌಲ್ಯಮಾಪನವೂ ಕೂಡ ನಡೀತಾ ಇದೆ. ಏನ್ ಕೆಲಸ ಮಾಡಿದ್ದಾರೆ, ಶಾಸಕರ ಸಾಮರ್ಥ್ಯ ತಿಳಿಯಲು ಮೌಲ್ಯಮಾಪನಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅರ್ಧಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ನೀಡುತ್ತಾ ಹೈಕಮಾಂಡ್. ಶಾಸಕರ ಸಾಮರ್ಥ್ಯ ತಿಳಿಯುತ್ತಿರುವ ವರಿಷ್ಠರು, ಹೈಕಮಾಂಡ್ನಿಂದ ಸಚಿವರ ಮೌಲ್ಯಮಾಪನ ಆಯಿತು. ಈಗ ಶಾಸಕರ ಮೌಲ್ಯಮಾಪನಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ಮಾಡದಂಗೆ ಕಾಣಿಸ್ತಾ ಇದೆ. ಮುಂದೇನಾದ್ರೂ ಇವರಿಗೆ ಟಿಕೆಟ್ ಕೊಟ್ಟು ಇವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ, ಹಾಗೆ ಏನ್ ಕೆಲಸ ಮಾಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಮೌಲ್ಯಮಾಪನ ಮಾಡುವಂತ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆಲ್ಲ ಅಸಮಾಧಾನ, ಬೇಗುದಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇದನ್ನ ಸರಿಪಡಿಸಬೇಕು ಅಂತೇಳಿ ಹೊರಟಿರುವಂತಹ ಹೈಕಮಾಂಡ್ ಇದೆಲ್ಲಾ ಸ್ಟ್ರಾಟಜಿಗಳನ್ನ ಬಳಸಿ ಸರಿಪಡಿಸೋದ್ರ ಜೊತೆಗೆ ಯಾರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕು, ಹಾಗೆ
ಕ್ಯಾಬಿನೆಟ್ ಏನಾದ್ರು ರಿಷಫಲ್ ಆಯ್ತು ಅಂತ ಹೇಳಿ ಆದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ತೀರ್ಮಾನ ಮಾಡೋದಕ್ಕೆ ಸುರ್ಜೇವಾಲಾ ವರದಿ ರೆಡಿ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಏನು ಎತ್ತ ಅನ್ನೋದು ತಿಳಿಯುತ್ತೆ. ನೋಡಿ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಸಚಿವರ ಅಸಮಾಧಾನದ ಜೊತೆಗೆ ಶಾಸಕರ ಅಸಮಾಧಾನನೂ ಕೂಡ ಬಹಳ ಜೋರಾಗಿದೆ. ಇನ್ನೊಂದು ಕಡೆ ಸಚಿವರಿಗೆ ಒಂದಿಷ್ಟು ಡೌಟ್ ಇರುವಂತದ್ದು, ನಮಗೆ ಏನಾದರೂ ಸಂಪುಟ ಪುನರಚನೆನೋ ಅಥವಾ ಏನಾದರೂ ಸರ್ಜರಿ ಗೆಜ್ಜರಿ ಆದ ಸಂದರ್ಭದಲ್ಲಿ ನಮ್ಮನ್ನೇನಾದ್ರೂ ಮತ್ತೆ ರಿಸೈನ್ ಲೆಟರ್ ತಗೊಳ್ತಾರೆ ಅನ್ನೋಂಥದ್ದು ಕೂಡ ಭಯ ಕಾಡ್ತಾ ಇದೆ ಯಾರಿಗೆ, ಸಚಿವರಿಗೂ ಕೂಡ. ಮತ್ತೆ ಶಾಸಕರು ಯಾರೋ ಮತ್ತೆ ಸಚಿವರಾದ್ರೆ ಅವ್ರೇನ್ ಮಾಡ್ತಾರೆ ಅನ್ನೋಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು. 1-to-1 ಮೀಟಿಂಗ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರು ಇರೋಲ್ಲ, ಸಾಕಷ್ಟು ದೂರುಗಳ ಸರಮಾಲೆಯನ್ನೇ ಹೊರಡಿಸಿಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಈ ರಾಜ್ಯ ಕಾಂಗ್ರೆಸ್ನ ಅಸಮಾಧಾನವನ್ನ ತಣಿಸಲು ಸುರ್ಜೇವಾಲಾ ಬಂದಾಯಿತು. ಇಂದು 3ನೇ ದಿನ ಮತ್ತಷ್ಟು ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಮಾತನಾಡಲಿದ್ದಾರೆ. ಈ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ದೂರುಗಳನ್ನ ಕೊಡಲಿದ್ದಾರೆ, ಇದಕ್ಕೆ ಸುರ್ಜೇವಾಲಾ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಲಿದ್ದಾರೆ, ಅದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು.